ಇನ್ನು ಫ್ರೂಟ್ ಸೆಟ್ಟಿಂಗ್ಗಳೆಲ್ಲ ನೋಡಿ, ಗಿಡಗಳಲ್ಲಿ ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿಯೇ ಇದೆ. ನಾವು ಯಾಕಂತ ಹೇಳಿದ್ರೆ ಯಾವುದೋ ಒಂದು ಫೋಟೋ ಹಾಕ್ಬಿಟ್ರೆ ಯಾರೂ ನಂಬೋದಿಲ್ಲ. ಸುಮ್ಮನೆ ಅದನ್ನು ಹಾಗೆ ಹೀಗೆ ತಪ್ಪು ಮಾಹಿತಿಗಳನ್ನ ಕೊಡೋದು ಸೂಕ್ತವಾಗಿರೋದಿಲ್ಲ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ನೀವೇ ಗಮನಿಸಿ. ಸ್ನೇಹಿತರೆ, ಬನ್ನಿ ರೈತರ ಹತ್ರ ಮಾತಾಡಿ ಇನ್ನಷ್ಟು ಮಾಹಿತಿಗಳನ್ನ ತಗೋಣ. ಸೊ ಈ ತಳಿ ಎಲ್ಲ ನಾವು ಗೊತ್ತಿಲ್ಲ ನಮಗೂ, ಇನ್ನು ಈಗ ಬಂದಿದ್ದೀರಿ. ಬನ್ನಿ ಸರ್, ಫಸ್ಟು ಕಾಯಿ ತೋರಿಸ್ಬಿಡಿ. ನಿಮಗೆ ಹೆಂಗಿದೆ? ಓಕೆ ಅನ್ನಿಸ್ತಾ ಇದೆಯಾ? ಕಲ್ಲರು ಗಿಲ್ಲರು ಎಲ್ಲ? ಕಲರೆಲ್ಲ ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆಯಾ? ಸೊ ಈಗ ಅಣ್ಣ, ಮೊದಲನೇದಾಗಿ ನಿಮ್ಮ ಪರಿಚಯ ಬಂದು ಒಂದು ಹೇಳೋದಾದರೆ ಯಾವ ಊರು ಮತ್ತು ಇದು? ಮಂಜುನಾಥ್ ಅಂತ, ತುಮ್ನಾಕ್ನಹಳ್ಳಿ ಗ್ರಾಮ, ಮಾಲೂರು ತಾಲೂಕು. ಓಕೆ ಅಣ್ಣ. ಅಣ್ಣ, ಈಗ ಟೊಮೊಟೊ ಬಂದು ಸ್ವಲ್ಪ ಸೀಸನ್ಗೆಲ್ಲ ಹಾಕ್ತಾರೆ, ನೀವೊಂದು ಸ್ವಲ್ಪ ಮುಂಚಿತವಾಗಿ ಹಾಕಿದ್ದೀರಾ. ಇದು ಏನು ರೀಸನ್ ಅಂತ ತಿಳ್ಕೊಂಡು? ನಾವು 2 years once ಬರುತ್ತೆ ಗೆಸ್ ಮೇಲೆ ಹಾಕಿದ್ವಿ. 2 years ಒಂದು ಮೇದಲ್ಲಿ ಬಂದ್ಬಿಡುತ್ತೆ, ತುಂಬಾ ರೇಟ್ ಅನ್ ಸೀಸನಲ್ಲಿ ರೇಟ್ ಬಂದ್ಬಿಡುತ್ತೆ ಅಂತ ಹಾಕಿದ್ರಿ. ರೇಟ್ ಬರಲಿಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಶಾಂಪಲ್ ಕಿಲ್ಲಕ್ಕೆ ಬಂದಿದೆ. ಹಾಂ ಸರ್, ಎಲ್ಲಿಗೆ ನೀವು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಎಲ್ಲಿಗೆ? CMR ಮಂಡಿಗೆ. ಸರ್, ಅವ್ರನ್ನ ಅಪ್ಡೇಟ್ ತಗೊಂಡ್ರೆ ಏನಾದರೂ ಮೂಮೆಂಟ್? ಹರೀಶಣ್ಣ ಹೇಳಿದ ಅಲ್ಲಲ್ಲ, ಈಗ ಅಪ್ಡೇಟ್ ಈಗ ಮೂಮೆಂಟ್ಗೆ ಮೂವ್ಮೆಂಟ್ ಆಗುತ್ತೆ. 1ನೇ ತಾರೀಕು ಆದ್ಮೇಲೆ ಒಂದು ಇನ್ನು ಮುಂದೆ ಹೋಗುತ್ತೆ, ಇನ್ನು ಮುಂದೆ ಮೇಲೆ ಹೋಗುತ್ತೆ. ಮೇದಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ. ಓಕೆ ಅಣ್ಣ. ಓಕೆ ಅಣ್ಣ, ಇಷ್ಟೆಲ್ಲ ಇಷ್ಟು ಹೆವಿಯಾಗಿ ಬೆಳೆ ಮಾಡ್ಬೇಕಂದ್ರೆ ನೆಲದ ತಯಾರಿಗೆ ಎಷ್ಟು ಗೊಬ್ಬರ ಕೊಟ್ಟಿರ್ಬೋದು ನೀವು? ಕೊಟ್ಟಿಗೆ ಗೊಬ್ಬರ ಲೋ ಮೇಂಟೆನೆನ್ಸ್ ಇದೆ. ಇದೆಲ್ಲ ನಾನು ಹಾಕಿರೋದು 3 ಲೋಡ್ ಕೋಳಿ ಗೊಬ್ಬರ ಹೊಡೆದಿದ್ದೀನಿ ಅಷ್ಟೇ. 3 ಲೋಡ್ ಕೈ ಬೆಡ್ ಹಾಕ್ಸಿರೋದು. ಬೆಡ್ಗೆ ಗೊಬ್ಬರ ಕೊಟ್ಟಿದ್ದೀನಿ ಎಲ್ಲ, ಇಂಡಿಗ್ಲು, ಕಾಂಪ್ಲೆಕ್ಸ್ ಎಲ್ಲ, DAP ಎಲ್ಲ, ಪೊಟ್ಯಾಶ್ ಎಲ್ಲ ಕೊಟ್ಟಿದ್ದೀನಿ. ಅಣ್ಣ, ಈಗ ಇವಾಗ ಒಂದು ಕೊಟ್ಟಿಗೆ ಗೊಬ್ಬರ ವಿಚಾರಕ್ಕೆ ಬಂದಾಗ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ನೀವು, ಬರೀ ಕೋಳಿ ಗೊಬ್ಬರ ಕೊಡಿ. 3 ಲೋಡ್ ವಿಸ್ತೀರ್ಣ ಎಷ್ಟು ಬರುತ್ತೆ ಅಣ್ಣ? 3 ಎಕರೆ ಬರುತ್ತೆ. 3 ಎಕರೆ ವಿಸ್ತೀರ್ಣಕ್ಕೆ 3 ಲೋಡ್ ಗೊಬ್ಬರ ಕೊಟ್ಟಿದ್ದೀರಾ ಅಷ್ಟೇ. ಮೂಟೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಪ್ರಮಾಣಗಳು ಎಷ್ಟೆಷ್ಟು ಕೊಟ್ಟಿದ್ದೀರಾ ಅಣ್ಣ? ಇದು 300 kg ಹಿಂಡಿ ಕೊಟ್ಟಿದ್ದೀನಿ. ಕಾನಿ ಹಿಂಡಿ 300 kg, ಬೇವಿನ ಹಿಂಡಿ 100 kg ಕೊಟ್ಟಿದ್ದೀನಿ. ಕಳೆಕಾಯಿ ಹಿಂಡಿ 5 kg ಕೊಟ್ಟಿದ್ದೀನಿ. ಆಮೇಲೆ ಬೀಜ, ಉಂಗೆಹಣ್ಣು ಬೀಜ ಒಂದು 5 kg ಕೊಟ್ಟಿದ್ದೀನಿ. ಓಕೆ ಓಕೆ. ಮಿಕ್ಕಿದು ಒಂದು 4 ಮೂಟೆ DAP, 2 ಮೂಟೆ ಪೊಟ್ಯಾಶು, 10-26, 9-20 ಹೊಸ್ತಾ ಬಂದಿದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಅದು ಮಿಕ್ಸ್ ಮಾಡಿದ್ವಿ. ಯಾರಮಿಲ್ಲ ಕಾಂಪ್ಲೆಕ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಓಕೆ ಅಣ್ಣ, ಈಗ ಒಂದು ಇಷ್ಟೆಲ್ಲ ಒಂದು ಮೂಟೆ ಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ ನೀವು, ಸದ್ಯಕ್ಕೆ ಕೋಳಿ ಗೊಬ್ಬರ ಕೊಟ್ಟಿದ್ದೀರಾ. ಸರಿ ಅಣ್ಣ, ಈಗ ಇದನ್ನು ನನ್ನ ಕೈಯಲ್ಲಿ ಇಟ್ಕೊಂಡಿರೋದು ಮೇ ಬಿ 1 kg ಬರ್ಬೋದು, ಒಂದು 5 ಕಾಯಿ ಇರ್ಬೋದು. ತುಂಬ ಹೆಲ್ತಿಯಾಗಿ ಚೆನ್ನಾಗಿದೆ. ಓಕೆ, ಇದಿರಲಿ ಅಷ್ಟೇ. ನಾವು ಇದುವರೆಗೂ ಅಣ್ಣ ಇದಕ್ಕೆ ಬಂದು ಜಾಸ್ತಿ ಫರ್ಟಿಲೈಸರ್ ಬಿಡಬಾರ್ದು ಸರ್. ಇದು ಫರ್ಟಿಲೈಸರ್ ನಾವು ಯೂಸ್ ಮಾಡೋದು ಮುಂಡೆಡ್ಡಿ ಅಂಗಡಿ ಇರುತ್ತೆ, ಮುಂಡೆಡ್ಡಿ ಇದಾರಲ್ಲ, ಗೊತ್ತು, ಕೊಡಳ್ಳಿ ಗೇಟ್. ಅವರು 2 ಟೈಮ್ ಕೊಟ್ಟಿರೋದು. ರಿಪೀಟ್ 1 ಮಾಡಿದ್ದೀನಿ, ರಿಪೀಟ್ 2 ಮಾಡಿದ್ದೀನಿ ಅಷ್ಟೇ. ಈ KMS ಬಿಟ್ಟಿದ್ದೀನಿ. ರಿಪೀಟ್ 2ದಲ್ಲಿ ಸಿಂಡೆಂಟ್ ನಿಸಾಬಿನ್ ಬಿಟ್ಟಿದ್ದೀನಿ. ಹೌದಾ? ಸೊ ಇದೆಲ್ಲ ಬಂದು ಒಂದು ಮಾಹಿತಿ. ನೆಕ್ಸ್ಟು ಒಂದು ಸ್ಟೆಪ್ ಬೈ ಸ್ಟೆಪ್ ತಗೊತೀನಿ ಸರ್. ಮೊದಲನೇದಾಗಿ ಫಸ್ಟು ಈಗ ಬಂದು ತಳಿ ವಿಚಾರಕ್ಕೆ ಬಂದಾಗ ನೀವು ಟೊಮೊಟೊ ತಳಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು? ಇದು ಬಾಹು ಅಂತ. ಬಾಹು, ಸಿಂಜೆಂಟಾ ಬಾಹು. ಅಣ್ಣ, ಈಗ ನನ್ನ ಅಂದಾಜಿಗೆ ಗಿಡ ಒಂದು 5-5.5 ಅಡಿ ಇದೆ. ಸೊ ಇನ್ನು ಗೊಬ್ಬರ ಬಿಟ್ಟು ಬಂದ್ಬಿಡ್ತಾರೆ. ಗೊಬ್ಬರನೇ ಬಿಟ್ಟಿಲ್ಲ, ಗೊಬ್ಬರ ಔಷಧಿ ಹೊಡೆದು 20 days ಆಗಿದೆ. ಹೌದಾ? ರೇಟ್ ಕಡಿಮೆ ಇಲ್ಲ, ಅದು ಹೊಡೆದಿಲ್ಲ ಸರ್. ಹೆಂಗೆ ಸರ್ ಪ್ರೋಗ್ರೆಸಿವ್ ಫಾರ್ಮರ್ ನೀವು? ಹಿಂಗ್ ಬಿಟ್ಬಿಟ್ರೆ ಅಕಸ್ಮಾತ್ ರೇಟ್ ಬಂದ್ಬಿಡ್ತು, ಏನ್ ಮಾಡ್ತೀರಾ ಅವಾಗ? ಚೆನ್ನಾಗಿ ಬರ್ತದೆ, ಏನು ಪ್ರಾಬ್ಲಮ್ ಅಲ್ಲ. ಏನಕ್ಕೆ ಇರೋ ಲೆಕ್ಕಕ್ಕೆ ಏನು ಬೂದಿ ರೋಗ ಬಿದ್ದಿದೆ, ಹೊಡಿಬೇಕು ಸರ್. ಏನು ತೊಂದರೆ ಏನೋ ಅಷ್ಟೊಂದು ಆಗಿ ಕಾಣಿಸಿಲ್ಲ. ಇನ್ನು ಇರೋ ಗಿಡನೇ ನೀವು ಇನ್ನೂ ಒಂದು ಸ್ಟೆಪ್ ಕಟ್ಟಬೇಕು. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಕಟ್ಟಿದ್ರೆ, ಇದೊಂದು ಸ್ಟೆಪ್ ಕಟ್ಟಿದ್ರೆ 6 ಅಡಿ ಮೇಲೆ ದಾಟ್ತದೆ. ಸರಿ ಅಣ್ಣ, ಈಗ ಬಾಹು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಅಣ್ಣ, ಇದು ಹೆಂಗಣ್ಣ ಸೆಲೆಕ್ಷನ್? ನೀವು ಆಲ್ರೆಡಿ ಬೆಳೆದಿದ್ರ ಬಾಹು ಅಥವಾ ಯಾರಾದ್ರೂ ರೆಕಮೆಂಡ್ ಮಾಡಿದ್ರ? ನೋಡಿದ್ದೆ ನಾನು, ಬೇರೆಯವ್ರು ಬೆಳೆದಿರೋದು ನೋಡಿದ್ರಾ? ಪ್ರಮೋದ್ ಇದಾರಲ್ಲ ಅವ್ರ ಅಂಗಡಿಯಲ್ಲಿ, ಅವರೆಲ್ಲ ಬಾಹು ಚೆನ್ನಾಗಿ ತಳಿ ಚೆನ್ನಾಗಿ ಬರ್ತದೆ. ಆಕ್ಚುಲಿ ಹೋದ ವರ್ಷ ನಾನು ಅವಿರಾಜನು ಬಾಹು ಬಂದು ಮಿಕ್ಸ್ ಮಾಡಿ 2 ಕೈ ಕೊಟ್ಟಿದ್ದ. ಆ ಬಾಹುಗೆ ವೈರಸ್ಸೇ ಬರಲಿಲ್ಲ, ಬಂದ್ಬಿಡ್ತು. ಆಕ್ಚುಲಿ ಅವ್ನು ಹೇಳಿದ ಬಾಹುನೇ ಅಂತ, ಅವತ್ತು ಉಂಡಿದ ನಾನು. ಓಕೆ ಓಕೆ, ಇರ್ಲಿ. ನೀವು ಲಾಸ್ಟ್ ಇಯರ್ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಈ ವರ್ಷ ಬಾಹು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಇಯರ್ ಒಂದೇ ಒಂದು ಕ್ರೇಟು ಡೆಮೋ ಮಾಡಿ ನಿಮ್ಗೆ ಮನ್ಸು ತೃಪ್ತಿ ಮಿಕ್ಸ್ ಆಗಿ ಬಂದಿದ್ದು ನೋಡಿ. ಅದ್ರಲ್ಲಿ ನೋಡ್ಬಿಟ್ಟು ನಿಮ್ಗೆ ಇದ್ರ ಮೇಲೆ ಒಂದು ಐಡಿಯಾ. ಇವಾಗ ಸದ್ಯಕ್ಕೆ ಈ ಬಾಹು ಬಂದು ನಿಮ್ಗೆ ವೈರಸ್ ಇಲ್ದಿರ ಇದೆ. ಓಕೆ ಸರ್, ನೆಕ್ಸ್ಟು ಈಗ ಇಷ್ಟೆಲ್ಲ ಕೊಟ್ಟಿಗೆ ಇದು ಕೋಳಿ ಗೊಬ್ಬರ ಕೊಟ್ಟು ಒಂದು ಸ್ವಲ್ಪ ಮೂಟೆ ಗೊಬ್ಬರಗಳು ಕೊಟ್ಟಿದ್ದೀರಾ. ಇದಾದ್ಮೇಲೆ ಸರ್ ಸಸಿ ವಿಚಾರ ಬಂದು ಬಾಹು ತಗೊಂಡಿದ್ದೀರಾ. ಸಾಲಿಂದ ಸಾಲಿಗೆ ಅಂತರ ಸರ್ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೂಡು, ಇನ್ನು ಸ್ವಲ್ಪ ಹತ್ರನೇ ಆಗೋಯ್ತು ಅನ್ನಿಸ್ತಾ ಇದೆ ನನಗೇನು. ಸಾಕು ಅಲ್ಲ ಅಣ್ಣ, ಈಗ ಒಂದು ಔಷಧಿ ಹೊಡೆಯೋದಕ್ಕೆ ಎಲ್ಲ ಇಷ್ಟು ಬೆಳೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನೋಡಿ. ಅದಕ್ಕೆ ನಾನು ಅನ್ಕೊಂಡಿದ್ದೆ ಇದ್ಯಾಕೆ ಇಷ್ಟು ಹತ್ರ ಮಾಡ್ಬಿಟ್ಟಿದ್ದಾರೆ ಸಾರು ಅಂತ ಹೇಳ್ಬಿಟ್ಟು. ಓಕೆ, ಇದು ಸಸಿಯಿಂದ ಸಸಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಾ? ಆಟೋಮೆಟಿಕ್ ಹೋಲ್ ಪೇಪರಲ್ಲೇ ಬರೋದಾ?
ಒಳ್ಳೆ ಕೆಲಸ ಮಾಡಿದ್ರಣ್ಣ. ಇನ್ನೇನಾದ್ರೂ ಹತ್ರ ಗಿತ್ರ ಹಾಕ್ಬಿಟ್ಟಿದ್ರೆ ನೀವು ಅಷ್ಟೇ. ಇನ್ನ ಈ ಗಿಡನ ಹಾಕ್ಬೇಕಾಯ್ತು, ಓವರ್ ದಪ್ಪ ಬಂದ್ಬಿಡ್ತಾ ಅಂತ ಹೇಳ್ಬಿಟ್ಟು 1.5 ಅಡಿಗೆ ಈ ಕಾಯಿ ನೋಡಿದ್ರಲ್ಲ ದಪ್ಪ ಯಾವ ರೀತಿ ಇದೆ ಅಂತ. ಸೈಜ್ ಓವರ್ ಸೈಜ್ ಬಂದಿದೆ ಸರ್, ಸೈಜ್ ಏನು ಕೆಳಗಿದೆ. ಒಟ್ಟಾರೆ ಅಣ್ಣ ಈಗ ಬಂದು ಒಂದು ಸ್ಪ್ರೇ ವಿಚಾರಗಳಿಗೆ ಬಂದಾಗ ನಾನು ಸುಮಾರು ಈಗ ಲಾಸ್ಟ್ 2 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಬಂದು ವೈರಸ್ ಇದೆ. ಬಟ್ ನಿಮ್ಮ ತೋಟದಲ್ಲಿ ಗಮನಿಸೋದಾದ್ರೆ ವೈರಸ್ ಗಿಡಗಳು ಯಾವುದು ಒಂದು ಅಷ್ಟು ಕಾಣಿಸ್ತಿಲ್ಲ, ಎಲ್ಲೋ ಒಂದು ಕೆಲವೊಂದು ಕಾಣಿಸ್ತಿದೆ ಅಷ್ಟೇ. ಅಣ್ಣ ಹೆಂಗೆ ಮೇಂಟೈನ್ ಮಾಡಿದ್ರಿ ಇದನ್ನ? ನಾವು ಅದೇ ವಾಯುಯಂತ್ರ ಯೂಸ್ ಮಾಡಿದ್ರಿ, ವಾಯುಯಂತ್ರ ಯೂಸ್ ಮಾಡಿದ್ರಿ, ಸುಮಿತ್ ಪರ್ಫೆಕ್ಟ್ ಎಕ್ಸೋಡೋಸ್ ಯೂಸ್ ಮಾಡಿದ್ರಿ. ಇದೆ ಇಷ್ಟೇ ಬಳಕೆ ಮಾಡಿರೋದು. ಮೂಮೆಂಟ್ ಯೂಸ್ ಮಾಡಿದ್ರಿ, ಮೊಮೆಂಟ್ ಎನರ್ಜಿ ವಾಯುಯಂತ್ರ ವೈಕೈ ಲ್ಯಾಬ್ರೇಟರೀಸ್ ಅವ್ರದ್ದು. ಆಮೇಲೆ ಮೊಮೆಂಟೋ ಎನರ್ಜಿ ಸುಮಿತ್. ಓಕೆ. ಸೊ ಒಟ್ಟಿನಲ್ಲಿ ವೈರಸ್ಸು ಸುಮಾರು ಕಡೆ ನೋಡಿದ್ದೀನಿ, ಗಿಡಗಳಲ್ಲಿ ಇನ್ಫೆಕ್ಷನ್ ಬಂದು ಆಗಿರ್ತದೆ, ಜನಗಳಿಗೆ ಗೊತ್ತಿರೋದಿಲ್ಲ. ನಮ್ಮ ಗಿಡ ಚೆನ್ನಾಗಿದೆ ಅನ್ಕೊಂತಾರೆ, 1.5 ತಿಂಗಳಾದ್ಮೇಲೆ ಗಿಡ ಎಲ್ಲ ಮುದುರ್ಕೊಬಿಡ್ತದೆ. ಸೊ ನೀವು ಬೇಸಿಕ್ಕಿಂದನೇ ನೀಟಾಗಿ ಮೇಂಟೈನ್ ಮಾಡಿ. ಕಾಸ್ಟ್ಲಿ ಇದೆ, ತುಂಬಾ ಸ್ಮೆಲ್ ಸ್ಮೆಲ್ ಅಂತ ಹೇಳಿದ್ರೆ ಅದು ನಾವು ಏನು ಅಷ್ಟೊಂದು ಈ ಗಬ್ನಾಥ ಹೊಡೆಯೋದಿಲ್ಲ, ಒಂಥರ ಸೆಂಟ್ ವಾಸನೆ ಬರ್ತದಲ್ಲ. ಓಕೆ ಅಣ್ಣ, ಇದೆಲ್ಲ ಆಯ್ತಣ್ಣ. ಈಗ ಒಂದು ಸ್ಪ್ರೇ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದ್ದೀರಾ? ಇದು ನಾವು 6 to 7 days ಮಾಡಿದ್ವಿ. 6 to 7 days. ಗ್ಯಾಪ್ ಕೊಟ್ಟಿರೋದು. ಈಗ ಒಂದು ಸ್ವಲ್ಪ ಪ್ರೈಸ್ ವಿಚಾರಕ್ಕೆ ಯೋಚನೆ ಮಾಡಿ ಗ್ಯಾಪ್ ಕೊಟ್ಬಿಟ್ಟಿದ್ದೀರಾ ಅಣ್ಣ. ಇನ್ನು ಮುಖ್ಯವಾಗಿ ಇದರಲ್ಲಿ ಕಾಡುವಂಥ ರೋಗ ಬಾಧೆಗಳು ಈ ಬೇಸಿಗೆದಲ್ಲಿ ಯಾವುದೂ ಇಲ್ಲ, ವೈರಸ್ ತೊಂದರೆ ಬಿಟ್ಟರೆ. ಸ್ವಲ್ಪ ಈಗ ಮಳೆ ಬಿದ್ಮೇಲೆ ಬೂದಿ ರೋಗ ಸ್ಟಾರ್ಟ್ ಆಗಿದೆ. ಬೂದಿ ರೋಗ ಅದು ಹಣ್ಣೆಲೆ ಸ್ಯಾಂಪಲ್ ಬಂದು ಹಣ್ಣೆಲೆ ಬಂದೆ ಅದು ಬಂದ, ಯಾಕಂದ್ರೆ ಕಾಯಿ ಸಾರ ಎಳ್ಕೊಂಡಾಗ ಹಣ್ಣೆಲೆ ಬರ್ತದೆ, ಹೊಡಿಬೇಕು, ಬೂದಿ ರೋಗ ಹೊಡಿಬೇಕು. ಸೊ ಯಾವುದು ಮಾಡ್ತೀರಾ ಸರ್ ಬೂದಿ ರೋಗಕ್ಕೆ? ಅಣ್ಣ ಈಗ ಬೂದಿ ರೋಗದ ಹತೋಟಿಗೆ ಯಾವುದು? ಅಮಿಸ್ಟಾರು. ಓಕೆ. ಇದನ್ನ ಒಂದು ಮಾಡ್ಕೊಂಡ್ರೆ ಸಾಕು. ಹಾಂ, ಓಕೆ ಅಣ್ಣ. ಈಗ ನಾನು ಕೇಳ್ಪಟ್ಟಂಗೆ ನೀವು ಹೇಳಿದ್ರೆ ಸ್ವಲ್ಪ ಡ್ರಿಪ್ ಗೊಬ್ಬರಗಳೆಲ್ಲ ಕಡಿಮೆ ಕೊಟ್ಟಿದ್ದೀರಾ. ಯಾಕಣ್ಣ ಈ ತಳಿಗೆ ಕಡಿಮೆ ಕೊಡ್ಬೇಕು ಅನ್ನೋದು, ಅಥವಾ ನೀವು ಬಳಕೆ ಮಾಡೋದು ಆ ರೀತಿನ? ಮದ್ದಂಗಡಿಯವರ ಸಜೆಷನ್ ಮಾಡಿದ್ರು, ಆದಷ್ಟು ನೀವು ಡ್ರಿಪ್ ಗೊಬ್ಬರ ಕಡಿಮೆ ಹೋಗಿ ಲಿಕ್ವಿಡ್ ಹೋಗು ಅಂತ. ಲಿಕ್ವಿಡ್ ಹೋಗಿದ್ದೀನಿ, 2-3 ಲಿಕ್ವಿಡ್ ಕೊಟ್ಟಿದ್ದಾರೆ, ಅದು ಹೋಗಿದ್ದೀನಿ. ರಿಪೀಟ್ 1 ಬಿಟ್ಟಿದ್ದೀನಿ, ರಿಪೀಟ್ 2 ಪ್ಲಸ್ ರಿಪೀಟ್ ಅಂತ ಹೇಳಿದ್ರೆ ಯಾವ ಕಂಪ್ನಿದು ಅಂತ? ಶ್ರೀರಾಮ್ ಕಂಪ್ನಿ ಅವ್ರದ್ದು. ಓಕೆ. ಇದಿಷ್ಟೇ ಬಳಕೆ ಮಾಡಿರೋದು. ಡ್ರಿಪ್ ಗೊಬ್ಬರಗಳೇನು ಕೊಟ್ಟಿಲ್ಲ ನೀವು ಸರ್? ಕಾಯಿ ನೀವು ಡ್ರಿಪ್ ಗೊಬ್ಬರಗಳು ಕೊಡ್ದಿರಾನೆ ಕಾಯಿ ಈ ತರ ಇದೆ ಅಂತ ಹೇಳಿದ್ರೆ, ಇನ್ನು ಡ್ರಿಪ್ ಗೊಬ್ಬರಗಳು ಎಲ್ಲ ಕೊಟ್ಬಿಟ್ರೆ ಕಾಯಿಗಳೆಲ್ಲ ಇಸಾಬಿಯನ್ನ ಏನು ಡ್ರಿಪ್ಪಲ್ಲಿ ಕೊಟ್ಟಿದ್ದೀರಾ ಅಥವಾ ಸ್ಪ್ರೇ ಮುಖಾಂತರ ಕೊಟ್ಟಿದ್ದೀರಾ? ಈ ಥರ ಇದೆ ಅಲ್ವಾ? ಇನ್ನೇನಾದರೂ ನೀವು ಡ್ರಿಪ್ ಗೊಬ್ಬರ ಏನಾದರೂ ಕೊಟ್ಟಿದ್ರೆ ಕಾಯಿಗಳು ಅದೇ ಹೊಡ್ಕೊಂಡ್ಬಿಡ್ತಾ ಇತ್ತು, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿಯಲ್ಲಿದೆ ಸರ್. ಇದನ್ನ ಹೊರತುಪಡಿಸಿ ಈಗ ನಿಮ್ಗೆ ವೈರಸ್ ತೊಂದರೆ ಏನೂ ಬಂದಿಲ್ಲ. ಈಗ ಇನ್ನು ವೈರಸ್ ಬರೋದು ಇಲ್ಲ, ಕಾಯೆಲ್ಲ ಫಸಲು ಕಚ್ಬಿಟ್ಟಿದೆ. ಈಗ ಮಳೆ ವಿಚಾರಕ್ಕೆ ಬರೋಣ ಸರ್. ಈಗ ಮಳೆನಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಜಾಸ್ತಿ ಮಳೆ ಗಿಳೆ ಬಿದ್ದು ಏನಾದರೂ ರೋಗ ಲಕ್ಷಣಗಳು ಜಾಸ್ತಿ ಆಗೋ ಥರ ಇದ್ರೆ, ಸೊ ಯಾವ ರೀತಿ ಅದನ್ನ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಂತೀರಾ? ಮಾರ್ಚ್ ಫಸ್ಟ್ ವೀಕ್ ಹೆಣ್ಣು ಮಾಡಬೇಕಿದೆ. ಇದು ಸೋಯಿಂಗ್, ಬಾಹೋ ಸೋಯಿಂಗು ಮಾರ್ಚ್ ಮಳೆಗಾಲ ತಳಿ ಎಲ್ಲ ಮಾರ್ಚ್ ಎಂಡಿಂಗ್ ಒಳಗೂ ಸೋಯಿಂಗ್ ಮಾಡ್ಕೊಬೇಕು, ಆಮೇಲೆ ಮಾಡಕ್ ಹೋಗ್ಬಾರ್ದು. ಓಕೆ. ನೀವು ಒಂದು ಸ್ವಲ್ಪ ಎಲ್ಲ ಗ್ರೌಂಡ್ ವರ್ಕ್ ಮಾಡಿನೇ ಸ್ವಲ್ಪ ಮುಂಚಿತವಾಗಿ ಹಾಕ್ಬಿಟ್ಟಿದ್ದೀರಾ. ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಬಂದು ಇದು ಮಾಡ್ತಾರೆ ಸರ್. ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಅಯ್ಯೋ, ನೀವೇನು ಸರ್ ಸಾಫ್ಟ್ವೇರ್ ಏನು ಎಲ್ಲಿ ವರ್ಕ್ ಮಾಡ್ತಿದ್ರಿ ಸರ್? ಇಲ್ಲ, ಮಾನ್ಯತೆ ಟೆಕ್ ಪಾರ್ಕ್ ಅಲ್ಲಿ. ಮಾನ್ಯತೆ ಟೆಕ್ ಪಾರ್ಕ್ ಅಲ್ಲಿ ಸರ್ ಏನು ಮಾಡ್ತಿದ್ರಿ ವರ್ಕು? ಅಲ್ಲಿ ನಾವು ಲ್ಯಾಬ್ ಮಾಡ್ತಿದ್ದೆ. ಹಾಂ, ಅದರಲ್ಲಿ ಲ್ಯಾಬಲ್ಲಿ ಕೆಲಸ ಮಾಡ್ತೀವಿ ಸರ್. ಅಂತ ಇದು ಒಳ್ಳೆ ಜಾಬ್ನ ಬಿಟ್ಟು ಗುಣನೇ ನಮ್ದು ರೈತರೇ ಸರ್. ರೈತರು ಇದ್ದಾರೆ, ನಾವು ರೈತರಾಗಿ ಮಾಡ್ಬೇಕು. ಮಾನ್ಯತೆ ಟೆಕ್ ಪಾರ್ಕ್ ಅಲ್ಲಿ ವರ್ಕ್ ಮಾಡ್ಕೊಂಡಿದ್ದು ನೀವು ಒಂದು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಇದ್ದವ್ರು ಇಲ್ಲಿ ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ. ಈಗ ಸರ್ ಬಿಟ್ಬಿಟ್ರಾ? ಅದೆಲ್ಲ ನಾವು ಬಿಡಬಾರ್ದಲ್ವಾ ನಾವು? ಅಲ್ಲ, ಅಲ್ಲಿ ಬಿಟ್ಬಿಟ್ರಾ? ಇಲ್ಲ, ಹೋಗ್ತಾ ವರ್ಕ್ ಮಾಡ್ಕೊಂಡು ಮಾಡ್ತಿರೋದಾ? ಸರಿ, ಸೂಪರ್ ಸರ್. ನೀವು ಒಂದು ಸ್ವಲ್ಪ ಜನಕ್ಕೆ ತುಂಬ ಇನ್ಸ್ಪಿರೇಷನ್ ಆಗ್ತೀರಾ ಬಿಡಿ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕೆಲಸ ಇದೆ ಅಂತ ಹೇಳಿದ್ರೆ ಅಫಿಷಿಯಲ್ಲಾಗಿ ಓಡಾಡ್ಕೊಂಡು ಜಿಮ್ ಅಂತ ಓಡಾಡ್ಕೊಂಡು ಇರ್ತಾರೆ. ನೀವು ಅದನ್ನು ಬಿಟ್ಟು ಜೊತೆಯಲ್ಲಿ ಅಗ್ರಿಕಲ್ಚರ್ನ ಈ ಮಟ್ಟಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಶ್ಲಾಘನೀಯ ಸರ್. ಮತ್ತು ಸರ್, ಈಗ ಅದೇ ನಿಮಗೆ ಕೇಳ್ತಾ ಇದ್ನಲ್ಲ, ಈಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನು ಮೇಂಟೆನೆನ್ಸ್ ಯಾವ ರೀತಿ ಇಟ್ಕೊಬೇಕು? ಇನ್ನು ಬಿಡಿ ನಾವು ಪೋಟ್ರಿ ಹೊಡ್ಕೊಬೇಕಂದ್ರೆ ಅಷ್ಟೇ. ಇದಕ್ಕೇನು ಒಂದ್ಕಿತ ನಾವು ಇದು ಮಾಡ್ಬೇಕಂತಿದ್ದೀನಿ. ಊಜಿಗೆ ಆದ್ಮೇಲೆ ರೋಗಕ್ಕೆ ಸಾರ್ಥಕು ಇದು ನಾನು ನೋಡಿದೆ ಊಜಿ ಎಲ್ಲೋ ಕಾಣಿಲ್ಲ ಸರ್ ಅಷ್ಟೊಂದು. ನಮಗೂ ಕಾಣಿಸಿಲ್ಲ, ಅದಕ್ಕೆ ಊಜಿ 2 ಟೈಮ್ ಹೊಡೆದಿದ್ದೀನಿ. ನಿಸಾಬಿನ ಇದು ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು, ಸುಮಿತ್ತು. ಅದರಲ್ಲೇ ಕಂಟ್ರೋಲ್ ಆಗ್ಬಿಟ್ಟಿದೆ. ಆಮೇಲೆ ವೈಕಲ್ ಅಪ್ಡೇಟ್ ಅದು ಹೇಳಿದೆ, ಅದು ಊಜಿ ಬೀಳಲ್ಲ ಅಂತ ಹೇಳಿ ಹೊಡೆದ್ಮೇಲೆ. ಸರ್, ಒಟ್ಟಾರೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ತಗೊಳೋದಾದ್ರೆ 1 ಎಕರೆಗೆ ಎಷ್ಟು ಈಲ್ಡ್ ಅನ್ನೋದು ತಗೊಂಡಿದ್ದೀರಾ ಸರ್ ನೀವು ಒಂದು ಟೊಮೊಟೊ ವಿಚಾರಕ್ಕೆ ಬಂದಾಗ? ನಾವು ಇದರಲ್ಲಿ 3 ಎಕರೆಗೆ 10,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಬರ್ಬೋದು ಅನ್ಕೊಂಡೆ. 10,000 ಎಕ್ಸ್ಪೆಕ್ಟೇಷನ್ ಇದೆಯಾ?
ಓಕೆ, ಖಂಡಿತ ಸರ್ ಬರಲಿ. ಯಾಕಂತ ಹೇಳಿದ್ರೆ ತುಂಬಾ ಫಸ್ಟ್ ಇದೆ. ಯಾಕಂದರೆ ರೇಟ್ ಇಲ್ಲ ಅಂದಾಗ ನಮ್ಗೆ ಇಳುವರಿ ಆದರೂ ಬಂದಾಗ ಒಂದು ಸ್ವಲ್ಪ ನಾವು ಹಾಕಿರೋ ಬಂಡವಾಳ ಜೊತೆಗೆ ಒಂದು ಸ್ವಲ್ಪ ಬರಬೇಕಾಗುತ್ತೆ ಸರ್. ಯಾಕಂತ ಹೇಳಿದ್ರೆ ಈ ಬರ್ಬೇಕು. ಟೊಮೊಟೊ ಅನ್ನೋದು ಬಂದು ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋವಂಥ ಬೆಳೆ, ಮೇಂಟೆನೆನ್ಸ್ ಜಾಸ್ತಿ. ಅದಕ್ಕೋಸ್ಕರ ಸಾಯೋವರೆಗೂ ಲೇಬರ್ ಬೇಕು. ಅಣ್ಣ ಕಡ್ಡಿಗಳು ಒಂದು ಸ್ವಲ್ಪ ಎಲ್ಲಾದರೂ ನೋಡಿಬಿಟ್ಟು ಈ ಅಕ್ಕಪಕ್ಕ ಎಳೆದಿರೋದು ಒಂದು ಕಡೆ ಒಂದು 2-3 ಕಡೆ ನೋಡಿದೆ, ಸ್ವಲ್ಪ ಎಳೆದಿದ್ದಾವೆ ತೂಕಕ್ಕೆ, ವೆಯ್ಟ್ ಜಾಸ್ತಿ ಇದೆ. ಒಂದು ಸ್ವಲ್ಪ ದಯವಿಟ್ಟು ಅದನ್ನು ಇದು ಮಾಡ್ಕೊಂಬಿಡಿ ಅಣ್ಣ. ಮಳೆಗಳು ಬರೋದಕ್ಕೆ ಮುಂಚೆನೇ ನೋಡಿ ಇಲ್ಲಿ ಈ ರೀತಿ ಎಳೆದಾಕ್ಬಿಟ್ಟಿದೆಯಲ್ಲ, ಸೊ ಇದನ್ನೊಂದು ಸ್ವಲ್ಪ ಟೈಟ್ ಮಾಡ್ಕೊಂಬಿಡ್ರಿ. ಆಮೇಲೆ ಗಿಡ ಬಿದ್ದೋಯ್ತು ಅಂದರೆ ಅನ್ಯಾಯ ಆಗುತ್ತದೆ. ಇದೊಂದು ನಮ್ಮ ಕಡೆಯಿಂದ ಒಂದು ಸಜೆಷನ್, ಬೇಜಾರು ಮಾಡ್ಕೊಬಿಡ್ರ. ಇವನು ಯಾರೋ ಬಂದ್ಬಿಟ್ಟು ಹಿಂಗೆ ಡೈಲಾಗ್ ಆಗ್ತಾವ ನಂಬಿಕೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಸ್ನೇಹಿತರೆ ನೋಡಿದ್ರಲ್ವಾ. ಸೊ ಇದೊಂದು ರೈತರ ಜೊತೆ ಮಾಮೂಲಿಯಾಗಿ ಕ್ಯಾಶುವಲ್ ಆಗಿ ಮಾತಾಡೋಣ ಅಂತ ಮಾತಾಡ್ತಾ ಇರೋದು. ನೀವೇನು ಯಾವಾಗೂ ಪ್ರೊಫೆಷ್ನಲ್ ಆಗೇ ಮಾತಾಡಬೇಕು ಅನ್ನೋದೇನಿಲ್ಲ. ಇನ್ನು ಕಾಯಿಗಳು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಬಾಹೋ ತಳಿದು ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿರ್ಬೋದು, ನನ್ನ ವಿಡಿಯೋಗಳಲ್ಲೇ ನೋಡಿರ್ತೀರ. ಇಲ್ಲಿ ನೋಡಿ ಈ ರೀತಿಯಲ್ಲಿದೆ ಸ್ನೇಹಿತರೆ. ಸೊ ಅದಕ್ಕೆ ಬಾಹೋ ಯಾರಾದರೂ ಮಾಡೋಂಗಿದ್ರೆ ಖಂಡಿತವಾಗಿ ಇದು ಪ್ಯೂರ್ ಬೇಸಿಗೆ ತಳಿ. ಬೇಸಿಗೆದಲ್ಲಿ ಖಂಡಿತ ಚೆನ್ನಾಗಿ ಬೆಳೆ ಆಗ್ತದೆ. ನೀವು ಗೊಬ್ಬರಗಳು ವಿಚಾರಕ್ಕೆ ಬಂದಾಗ ಇದಕ್ಕೆ ಯಾವುದೇ ರೀತಿಯಾದ ಹೆವಿ ಫರ್ಟಿಲೈಸರ್ಸ್ ಅವಶ್ಯಕತೆಯೇ ಇಲ್ಲ. ಮತ್ತು ನೀರೂ ಅಷ್ಟೇ ಸಾಮಾನ್ಯವಾಗಿ ಬೇರೆ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ನೀರು ಅಷ್ಟೇ ಸ್ವಲ್ಪ ಕಡಿಮೆನೇ ಬಳಕೆ ಮಾಡಬೇಕಾಗುತ್ತೆ. ಹೆವಿಯಾಗಿ ಏನೋ ಕೊಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ ಒಟ್ಟಾರೆ ಒಂದು ಪುಟ್ಟ ಮಾಹಿತಿ ಬಾಹೋ ಬಗ್ಗೆ ಒಂದು ಸ್ವಲ್ಪ ಕೊಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ತುಂಬ ಜನರ ಇದರಲ್ಲಿ ಡೌಟ್ ಇತ್ತು, ಬಾಹೋ ಯಾವ ರೀತಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಿಮಗೆ ಕೊಡ್ತಾ ಇರೋದು. ಇನ್ನು ಕಲ್ಲರ್ ವಿಚಾರಕ್ಕೆ ಬಂದಾಗ ನೋಡಿ, ಮಾರ್ಕೆಟಲ್ಲೂ ಅಷ್ಟೇ ತುಂಬಾ ಬೇಡಿಕೆ ಇದೆ ಈ ತಳಿಗೆ. ಅಂದರೆ ದಯವಿಟ್ಟು ಮಳೆಗಾಲದಲ್ಲಿ ಯಾರು ಇದನ್ನು ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ಬೇಸಿಗೆದಲ್ಲಿ ಮಾಡೋಂಗಿದ್ರೆ ಖಂಡಿತ ಮಾಡ್ಕೊಳ್ಳಿ. ಇನ್ನು ಮಳೆಗಾಲಕ್ಕೆ ಇವ್ರದ್ದೇ ಆದ ಒಂದು ತಳಿ ಇದೆಯಲ್ಲ, ಸಾಹೋ, ಆರಾಮಾಗಿ ಮಾಡ್ಕೋಬೋದು. ನೀವು ಸಾಹೋ ತಳಿಗೆ ಹೋಗ್ಬೋದು. ನೋಡಿ, ವೈರಸ್ ಗಿಡಗಳು ಎಲ್ಲೂ ಕಾಣಿಲ್ಲ ಸ್ನೇಹಿತರೆ. ಇಷ್ಟೆಲ್ಲ ನೋಡಿದ್ರಲ್ಲ, ವೈರಸ್ ಗಿಡ ಅನ್ನೋದು ಇಲ್ಲ. ಇಳುವರಿ ವಿಚಾರಕ್ಕೆ ಇನ್ನು ನೋಡೋಣ, ಸಾರು ಹಾರ್ವೆಸ್ಟಿಂಗ್ ಮಾಡಲಿ, ಅದಾದ ನಂತರ ನೆಕ್ಸ್ಟ್ ಏನಾದರೂ ಒಂದು ಇದು ಮಾಡ್ಕೊಳ್ಳೋಣ. ಇನ್ನು ಫ್ರೂಟ್ ಸೆಟ್ಟಿಂಗ್ಗಳೆಲ್ಲ ನೋಡಿ, ಗಿಡಗಳಲ್ಲಿ ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿಯೇ ಇದೆ. ನಾವು ಯಾಕಂತ ಹೇಳಿದ್ರೆ ಯಾವುದೋ ಒಂದು ಫೋಟೋ ಹಾಕ್ಬಿಟ್ರೆ ಯಾರೂ ನಂಬೋದಿಲ್ಲ. ಸುಮ್ಮನೆ ಅದನ್ನು ಹಾಗೆ ಹೀಗೆ ತಪ್ಪು ಮಾಹಿತಿಗಳನ್ನ ಕೊಡೋದು ಸೂಕ್ತವಾಗಿರೋದಿಲ್ಲ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ನೀವೇ ಗಮನಿಸಿ. ಓಕೆ ಅಣ್ಣ, ಇದು ಇವಾಗ ನೀವು ಹೇಳಿದ್ರೆ ಮೇದಲ್ಲೇನೋ CMR ಅವರು ಹೇಳಿದ್ದಾರೆ, ಮಂಡ್ಯವರು, ರೈಸ್ ಆಗುತ್ತೆ ಅಂತ. ರೈಸ್ ಆಗಿ ನೀವು ಮಾಡಿರೋ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಲಿ ಸರ್. ರೈತನ ಏನಾಗೋದು, ಇದಕ್ಕೆಲ್ಲ ಹಾಕಿರೋ ಬಂಡವಾಳಗಳೆಲ್ಲ ಏನು ತಮಾಷೆ ಅಲ್ಲ, ಸಿಕ್ಕಲಿ ಅಂತ ನಮ್ಮ ಕಡೆಯಿಂದನೂ ಅದನ್ನು ನಾವು ಕೇಳ್ಕೊತೀರಿ. ಸೊ ಥ್ಯಾಂಕ್ಸ್ ಅಣ್ಣ, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.